ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ಎಲ್ರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಪ್ಲೀಸ್ ನನ್ನ ಚಾನೆಲ್ನ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರಿದ ಭಾಗ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ತಲೆ ಎತ್ತಿ ಅವಳನ್ನು ನೋಡಿದ ಶರಶ್ಚಂದ್ರ. ಎಚ್ಚೆತ್ತು ಥಟ್ಟನೆ ಕೈ ಹಿಂದಕ್ಕೆ ತೆಗೆದುಕೊಂಡಳು ಪ್ರಾರ್ಥನಾ. ಏನಾಯಿತು ಪ್ರಾರ್ಥನಾ? ಯಾಕೆ ಸುಮ್ಮನಾದೆ? ತಲೆ ಏನಾದರೂ ಸುತ್ತಾ ಇದೆಯಾ? ಹಸಿವೆ ಏನಾದರೂ ಆಗ್ತಿದೆಯಾ? ಏನಾದರೂ ಬೇಕಾ? ಡಾಕ್ಟರ್ನ ಕೂಗ್ಲಾ? ಆತಂಕದಿಂದ ಒಂದೇ ಸಮನೆ ಪ್ರಶ್ನಿಸಿದ್ದ ಶರಶ್ಚಂದ್ರ. ಅವಳು ಮಾತನಾಡದೆ ಸುಮ್ಮನೆ ಇರುವುದನ್ನು ಕಂಡು ಡಾಕ್ಟರ್ ಹೆಸರು ಕೇಳುತ್ತಿದ್ದಂತೆಯೇ ಭಯವಾಯಿತು ಅವಳಿಗೆ. ಯಪ್ಪ, ಡಾಕ್ಟರಾ? ಬ್ಯಾಡ, ನನಗೇನೂ ಆಗೇ ಇಲ್ಲ. ಅವ್ರನ್ನ ಯಾಕೆ ಕೂಗೋದು ನೀವು? ನನಗೆ ಈ ಆಸ್ಪತ್ರೆಯೆಲ್ಲ ಆಗ್ಬರಕ್ಕಿಲ್ಲ. ನನ್ನ ಕಳಿಸಿ ಇಲ್ಲಿಂದ. ಭಯದಿಂದ ಪಟಪಟನೆ ಮಾತನಾಡುತ್ತಿದ್ದಳು ಪ್ರಾರ್ಥನಾ. ಭಯದಿಂದ ಅರಳಿದ ಅವಳ ವಿಶಾಲವಾದ ಕಂಗಳು, ಕೆಂಪಗಾಗಿದ್ದ ಅವಳ ದುಂಡು ಗೆನ್ನೆಗಳು, ಪಟಪಟನೆ ಮಾತನಾಡುವಾಗ ಚಲಿಸುತ್ತಿದ್ದ ಅವಳ ಹವಳದ ತುಟಿಗಳು. ಅಬ್ಬಾ! ಎದೆ ಮೇಲೆ ಕೈಯಿಟ್ಟು ತನ್ನ ಎದೆ ಸವರಿಕೊಂಡು ಕೂದಲು ಮೇಲೇರಿಸಿ ಅವಳಿಗೆ ಬೆನ್ನು ಮಾಡಿದ. ಭಯ ಅವನಿಗೆ. ತಾನು ಮತ್ತೆ ಎಲ್ಲಿ ಮೈಮರೆತು ಅನಾಹುತ ಮಾಡಿಬಿಡುವೆನೋ ಎಂದು. ಸರ್ ಮಮ್ಮಿಯಲ್ಲಿ? ನಾನೆಲ್ಲಿರಕ್ಕಿಲ್ಲ. ಭಯ ನನಗೆ. ನಾನು ಹೋಯ್ತೀನಿ. ಅಳುಧ್ವನಿಯಲ್ಲಿ ಮಾತನಾಡುತ್ತಿದ್ದಳು ಪ್ರಾರ್ಥನಾ. ಇವನಿಗೆ ಅವಳ ಅವಸ್ಥೆ ನೋಡಿ ಜೋರು ನಗು. ಧೈರ್ಯ ಮಾಡಿ ಅವಳ ಕಡೆಗೆ ತಿರುಗಿ ಜೋರಾಗಿ ನಕ್ಕುಬಿಟ್ಟ. ನಗುತ್ತಿದ್ದ ಅವನ ಮುಖವನ್ನೇ ನೋಡುತ್ತಾ ಒಂದು ಕ್ಷಣ ಮೈಮರೆತಳು ಪ್ರಾರ್ಥನಾ. ನಕ್ರೆ ಎಷ್ಟು ಚೆಂದಾಗವರಲ್ಲ ನಮ್ಮ ಪ್ರೊಫೆಸರು. ಅದಕ್ಕೆ ಮತ್ತೆ ಮೇಘನಾ ಮೇಡಮ್ ಇವರನ್ನು ಪ್ರೀತಿಸ್ತಿರೋದು. ಸಂಕಟವಾಯಿತು ಅವಳಿಗೆ. ಯಾಕೆ? ನಂಗ್ಯಾಕೆ ಸಂಕಟ ಆಗಬೇಕು? ಕೇಳಿಕೊಂಡಳು ತನಗೆ ತಾನೇ. ಉತ್ತರವಿಲ್ಲ. ತನ್ನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದವಳ ಮುಖದ ಹತ್ತಿರ ತನ್ನ ಮುಖ ತಂದು ಹುಬ್ಬು ಹಾರಿಸಿ, ಅಷ್ಟು ಚೆಂದಾಗಿದ್ದೀನಾ ನಾನು? ಹಾಂ? ಮೋಹಕವಾಗಿ ಅವಳನ್ನು ಪ್ರಶ್ನಿಸಿದ. ಗಾಬರಿ ಭಯಕ್ಕೆ ಮುಖವೆಲ್ಲ ಕೆಂಪಗಾಯಿತು ಅವಳಿಗೆ. ಸರ್ ಅದು ನಾನು. ಜೋರಾಗಿ ನಕ್ಕುಬಿಟ್ಟ ಶರಶ್ಚಂದ್ರ. ತಮಾಷೆ ಮಾಡಿದೆ ಕಣಪ್ಪ, ಅದಕ್ಕೂ ಗಾಬರಿ ಆಗ್ತೀಯಲ್ಲ ಎಂದ ಅವಳ ಕೆಂಪಾದ ಮುಖವನ್ನೇ ನೋಡುತ್ತಾ. ಮತ್ತೆ ಮತ್ತೆ ಸೋಲುವಂತಾಗುತ್ತಿತ್ತು ಅವನಿಗೆ. ಅವಳ ಎದುರಿಗೆ ಹೀಗೆ ಇದ್ದರೆ ತಾನು ಸಂಯಮದಿಂದ ಇರುವುದು ಅಸಾಧ್ಯ ಎನಿಸಿತು. ಥಟ್ಟನೆ ನೋಟ ಬದಲಿಸಿ, ಪ್ರಾರ್ಥನಾ, ನಿಮ್ಮ ಫ್ರೆಂಡ್ ಹೊರಗಡೆ ಇದ್ದಾರೆ, ಕಳಿಸ್ತೀನಿ ಎಂದವನೇ ಸರಸರನೆ ಹೊರಗೆ ಬಂದು ಬಿಟ್ಟಿದ್ದ ಶರಶ್ಚಂದ್ರ. ಅವನು ಹೋದ ದಾರಿಯನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಪ್ರಾರ್ಥನಾ. ಇವಯ್ಯ ಯಾಕೆ ಹಿಂಗಾಡ್ತಾವ್ರೆ ಅಂತಾನೆ ಅರ್ಥ ಆಯ್ತಿಲ್ವಲ್ಲ ನನಗೆ. ನಂತಾವು ದೂರ ಇರು ಅಂತಾರೆ, ನೋಡಿದ್ರೆ ಇವರೇ ನಂತಾವು ಬತ್ತಾವ್ರೆ. ಯಾಕೆ? ಅವನು ತನ್ನನ್ನು ನೋಡುವ ಮೋಹಕ ಜೇನು ಕಂಗಳು ಕಣ್ಣ ಮುಂದೆ ಬಂದಂತಾಗಿ ಕಂಗಾಲಾಗಿ ಹೋದಳು ಅವಳು. ಇವಯ್ಯ ಯಾಕಾದರೂ ನನ್ನ ಹಂಗೆ ನೋಡ್ತಾರೋ? ನಂಗಂತೂ ಏನು ಮಾಡಬೇಕು ಬಿಡಬೇಕು ಅಂತವ ತಿಳಿಯೋಕ್ಕಿಲ್ಲ. ಅವರು ಹಂಗೆಲ್ಲ ನೋಡಿದ್ರೆ ಭಯಕ್ಕೆ ಗಾಬರಿಗೆ ಎದೆನೇ ಬಾಯಿಗೆ ಬಂದಂಗೆ ಆಯ್ತದೆ ನನಗೆ. ಇನ್ನೂ ಏನೇನೋ ಆಯ್ತದೆ. ಯಾಕೆ ಹಿಂಗಾಯ್ತದೋ? ಯಾರಿಗೆ ಹೇಳ್ಕೊಳ್ಳೋದು ಇದನ್ನೆಲ್ಲನೂ? ಮಮ್ಮಿ ತಾವು ಹೆಂಗೆ ಹೇಳಿ ದೇವ್ರೆ, ಏನಾಯ್ತದೆ ನನಗೆ? ತಲೆಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದಳು ಪಾರಿ. ಒಂದೇ ಉಸಿರಿಗೆ ಓಡಿ ಬಂದು ಗೆಳತಿಯನ್ನು ಅಪ್ಪಿದ್ದಳು ಮಮತಾ. ಪಾರಿ, ಏನಾಯಿತು ನಿಂಗೆ? ಎಷ್ಟು ಗಾಬರಿ ಆಗ್ಬಿಟ್ಟಿತ್ತು ನನಗೆ, ಗೊತ್ತಾಯ್ತಾ ನಿಂಗೆ? ಅಳುತ್ತಲೇ ಗೆಳತಿಗೆ ಕೇಳುತ್ತಿದ್ದಳು ಮಮತಾ. ಇವಳಿಗೂ ಕಣ್ತುಂಬಿ ಬಂತು ಗೆಳತಿಯ ಕಾಳಜಿ ಕಂಡು. ಮಮ್ಮಿ, ಅಳಬಾರ್ದು ಕಣೆ ನೀನು. ನೀನೇ ಹಿಂಗತ್ರೆ ನನಗೂ ಅಳು ಬರ್ತದೆ. ಮತ್ತೆ ನನಗೆ ನಿನ್ಬಿಟ್ರೆ ಯಾರವ್ರು ಹೇಳು? ತಾನು ಅಳುತ್ತಲೇ ಸಮಾಧಾನ ಮಾಡುತ್ತಿದ್ದಳು ಗೆಳತಿಗೆ ಪ್ರಾರ್ಥನಾ. ಹೇ ಚಂದ್ರು, ಗೆಳೆಯನ ಧ್ವನಿ. ಏ ಅನಿ, ನೀನ್ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದೆ? ನಾನೇ ಬರ್ತಿದ್ದೆ ಈಗ ಎಂದ ಆತಂಕದಿಂದ. ಇವನಿಗೆ ನನ್ನ ಮೇಲೆ ಮೊದಲೇ ಅನುಮಾನವಿದೆ. ಎಲ್ಲಾದರೂ ಪ್ರಾರ್ಥನಾಳ ಎದುರಿಗೆ ಹೋಗಿ ಅವಳ ಕಂಡ ತಕ್ಷಣ ಬದಲಾಗುವ ತನ್ನ ವರ್ತನೆಯಿಂದ ಇವನಿಗೆ ಅನುಮಾನ ಬಲವಾದರೆ ಇದು ಅವನ ಆತಂಕ. ಹೇಗಿದ್ದಾರಪ್ಪ ನಿನ್ನ ಪ್ರಾರ್ಥನಾ? ನೋಡ್ದಾ? ಸಮಾಧಾನ ಆಯ್ತಾ ಎಂದು ಕೇಳುತ್ತಾ ಅದೇ ಸಮಯಕ್ಕೆ ಬಂದಿದ್ದ ಡಾಕ್ಟರ್ ವಿಜಯ್. ತಲೆ ಕೂದಲು ಮೇಲೇರಿಸಿ ಹಣೆ ನೀವಿಕೊಂಡ ಶರಶ್ಚಂದ್ರ. ಅನಿ ಆಶ್ಚರ್ಯದಿಂದ ಅವನ ಮುಖವನ್ನೇ ನೋಡಿದ. ತನ್ನ ಅನುಮಾನ ನಿಜವಾಗಿರುವಂತಿದೆ. ಇಲ್ಲಿ ಅಡ್ಮಿಟ್ ಆಗಿರುವುದು ಅದೇ ಹುಡುಗಿ, ಅವಳೇ ಪ್ರಾರ್ಥನಾ. ರಂಗಜ್ಜ ಹೇಳಿದ. ಪುಟ್ಟಮ್ಮ.
ಶರಶ್ಚಂದ್ರ ಅನೀಶನ ಕಣ್ತಪ್ಪಿಸಿದ. ನೋಡಿದೆ ಕಣೋ, ಚೆನ್ನಾಗಿದ್ದಾರೆ ಇವಾಗ. ಥ್ಯಾಂಕ್ ಯು ಮಗ. ನಿನ್ನ ಆತಂಕ ನೋಡಿ ನನಗೆ ಆತಂಕ ಶುರುವಾಗಿತ್ತು ಕಣೋ ಶರತ್. ಅಂದಂಗೆ ಇವರು ಓ ಹೇಳೋದೇ ಮರ್ತೆ, ಇವನು ನನ್ನ ಫ್ರೆಂಡ್ ಕಮ್ ಬ್ರದರ್ ಕಣೋ, ಅನೀಶ್ ಹೆಗ್ಡೆ ಅಂತ, ಎಂಜಿನಿಯರ್, ಪೂನಾ ಅಲ್ಲಿರೋದು. ನೀನು ನೋಡಿರ್ತೀಯ, ಮೊದಲು ನಮ್ಮ ಮನೆಯಲ್ಲೇ ಇರೋನು. ಇವನು ನನ್ನ ಫ್ರೆಂಡ್ ಕಮ್ ಫ್ಯಾಮಿಲಿ ಡಾಕ್ಟರ್ ವಿಜಯ್. ಇಬ್ಬರಿಗೂ ಪರಿಚಯಿಸಿದ. ಇಬ್ಬರೂ ಹಸ್ತಲಾಘವ ಮಾಡಿಕೊಂಡರು. ನೋಡಿದ ನೆನಪಾಗ್ತಾ ಇಲ್ಲ ಕಣೋ ಶರತ್. ಎನಿವೇಸ್ ನೈಸ್ ಟು ಮೀಟ್ ಯು ಎಂದ ವಿಜಯ್. ಸೇಮ್ ಹಿಯರ್ ಎಂದು ನಕ್ಕ ಅನೀಶ್. ಪಾರಿ ಸಮಾಧಾನ ಮಾಡ್ಕೊಳ್ಳೆ, ನಿಂಗಿನ್ನೂ ವಾಸಿಯಾಗಿಲ್ಲ, ಇನ್ನೂ ಒಂದಿನ ಇಲ್ಲೇ ಇರಬೇಕು ಅಂದವ್ರೆ ಕಣೆ ಡಾಕ್ಟ್ರು. ಆಸ್ಪತ್ರೆನಾಗ ನಾನಿರಕ್ಕಿಲ್ಲ ಮಮ್ಮಿ, ನಿಂಗೊತ್ತಲ್ಲ ನಂಗಿವೆಲ್ಲ ಆಗ್ಬರಕ್ಕಿಲ್ಲ ಕಣೆ, ನನ್ನ ಕಳ್ಸೋಕೇಳು ಹಾಸ್ಟೆಲ್ನಾಗೆ ಸರಿ ನನಗೆ. ಮತ್ತೆ ಭಯದಿಂದ ಗೆಳತಿಯ ಹತ್ತಿರ ಕೇಳಿಕೊಂಡಳು. ಡಾಕ್ಟರು ಹೇಳಬೇಕು ಅದನ್ನು, ನಾನು ಹಿಂಗೆ ಹೇಳೋಕ್ಕಾಯ್ತದೆ ಅಂದಂಗೆ. ಮತ್ತೆ ನನಗೆ ಅವಯ್ಯ ಪ್ರೊಫೆಸರ್ ಸರೇ ಸಹಾಯ ಮಾಡಿದ್ರು ಕಣೆ ಪಾರಿ. ಪಾಪ ಅವರಿಲ್ಲ ಅಂದಿದ್ರೆ ಹಾಸ್ಟೆಲ್ ಅವರು ಕೇಳ್ತಾನೇ ಇರಲಿಲ್ಲ ಅನ್ನಿಸ್ತದೆ ಕಣೆ. ಪಾಪ ಸರು ತುಂಬ ಒಳ್ಳೆ ಜನ ಬಿಡು. ಅವರು ಕಾರ್ನಾಗೆ ನಿನ್ನ ಕರ್ಕೊಬಂದರು ಇಲ್ಲಿಗೆ. ನಿಂಗೆ ಎಚ್ಚರನೇ ಇರಲಿಲ್ವಲ್ಲ, ಅವರೇ ನಿನ್ನ ಎತ್ಕೊಂಬಂದು ಕಾರ್ನಾಗೆ ಮಲಗಿಸಿ ಕರ್ಕೊಂಬಂದಿದ್ದು ಕಣೆ. ಅವನ ಹೆಸರು ಬರುತ್ತಿದ್ದ ಹಾಗೆ ಅವಳ ಉಸಿರು ಗಂಟಲಲ್ಲೇ ಸಿಕ್ಕಿಕೊಂಡಂತಾಯಿತು. ಹಾಂ, ಅವರೇ ಎತ್ಕೊಬಂದ್ರ? ಯೋಚಿಸಿಯೇ ಅವಳ ಉಸಿರಾಟದ ಗತಿ ಜೋರಾಯಿತು. ಮುಖವೆಲ್ಲ ಕೆಂಪಾಯಿತು. ಎದೆ ಬಡಿತ 100ರ ಗರಿ ದಾಟಿತ್ತು ಅವಳಿಗೆ. ಏನೇ ಹೇಳ್ತಿದ್ದಿ ಮಮ್ಮಿ? ಅವರು ಯಾವಾಗ ಬಂದಿದ್ರು, ಯಾಕೆ ಬಂದಿದ್ರು? ಮುಖವನ್ನು ಕೆಂಪಗಾಗಿಸಿ ಗಾಬರಿಯಿಂದ ಕೇಳಿದಳು. ನಿಂಗೆ ಜ್ವರ ಜಾಸ್ತಿ ಆಗ್ಬಿಟ್ಟು ಹಾಸ್ಟೆಲ್ ಅವರು ಮಾತ್ರೆ ಕೊಟ್ಟರು ಕಡಿಮೆ ಆಗಲೇ ಇಲ್ಲ ಕಣೆ ಪಾರಿ. ನಾನು ಕಾಲೇಜಿಂದ ಬರಗಂಟ ಇನ್ನೂ ಜಾಸ್ತಿ ಆಗ್ಬಿಟ್ಟಿತ್ತು. ನನಗಂತೂ ಭಯನೇ ಆಗ್ಬಿಡ್ತು. ಏನೇನೋ ಬಡಬಡಿಸ್ತಿದ್ದೆ ಜ್ವರದಾಗೆ. ಇನ್ನೇನು ಮಾಡೋದು? ಅದಕ್ಕೆ ಪ್ರೊಫೆಸರ್ ಸರ್ಗೆ ಕಾಲ್ ಮಾಡಿದೆ. ಪಾಪ ಕಾಲೇಜಲ್ಲೇ ಇದ್ರಲ್ಲ, ಹೇಳಿದ ತಕ್ಷಣ ಬಂದ್ಬಿಟ್ರು ಕಣೆ. ನಮ್ಮ ರೂಮ್ ತಾವು ಬಂದಾಗ ನನಗೆ ನಂಬಿಕೆ ಬರಲಿಲ್ಲ. ಅಷ್ಟು ದೊಡ್ಡ ಜನ, ಮೇಲಾಗಿ ನಮ್ಮ ಪ್ರೊಫೆಸರು ನಮ್ಮಂಥವ್ರನ್ನ ವಿಚಾರಿಸೋಕ್ಕೆ ಬಂದವರಲ್ಲ, ಹೆಂಗೆ ನಂಬಿಕೆ ಬಂದಾತು ಹೇಳು? ಆದ್ರೂ ನಂಬಲೇಬೇಕಿತ್ತಲ್ಲ. ನನ್ನ ಕಣ್ಮುಂದೆನೇ ನಿಂತವ್ರೆ. ನಾನೇನೋ ಅವರು ಏನಾದರೂ ವ್ಯವಸ್ಥೆ ಮಾಡಿಬಿಟ್ಟು ಹೋಯ್ತಾರೆ ಅಂದ್ಕೊಂಡಿದ್ದೆ ಕಣೆ. ನೋಡಿದ್ರೆ ಡಾಕ್ಟರು ಇಲ್ಲ ಅಂದ್ಬಿಟ್ಟು ನನ್ನ ಕಾರಲ್ಲೇ ಕರ್ಕೊಂಡೋಯ್ತೀನಿ ಅಂದರು. ಹಾಸ್ಟೆಲ್ ಹುಡ್ಗ ಎತ್ಕೊಬತ್ತೀನಿ ನಿನ್ನ ಅವ್ರ ಕಾರ್ ತನಕ ಅಂದ. ಬ್ಯಾಡ, ನಾನೇ ಎತ್ಕೊತೀನಿ ಅಂತಂದ್ರು ಕಣೆ ಅವಯ್ಯ. ನನಗಂತೂ ತಲೆ ಗಿರ್ರನ್ಬಿಡ್ತು ಆಶ್ಚರ್ಯಕ್ಕೆ. ನೋಡಿದ್ರೆ ನಿಜವಾಗ್ಲೂ ಅವರೇ ನಿನ್ನ ಅವ್ರ ಕಾರ್ವರೆಗೂ ಎತ್ಕೊಬಂದ್ರು ಕಣೆ. ಆಸ್ಪತ್ರೆ ಒಳಗೆ ಹೋಗುವಾಗಲೂ ಅವರೇ ನಿನ್ನ ಎತ್ಕೊಂಡು ಹೋದ್ರು ಕಣೆ ಪಾರಿ. ಸರ್ರು ತುಂಬ ಒಳ್ಳೆ ಜನ ಕಣೆ. ನಾವೇ ಏನೇನೋ ಅನ್ಕೊಂಬಿಟ್ಟಿದ್ದೋ. ಎಲ್ಲವನ್ನೂ ಕೇಳಿದ ಪ್ರಾರ್ಥನಾ ಎಚ್ಚರ ತಪ್ಪಿ ಬೀಳುವುದೊಂದೇ ಬಾಕಿ. ಮೊದಲೇ ಕೆಂಪಗಾಗಿದ್ದ ಮುಖ ಇನ್ನಷ್ಟು ಕೆಂಪಗಾಗಿ ಹೋಗಿತ್ತು. ತಾನು ಅವನ ತೋಳೊಳಗೆ ಇದ್ದಿದ್ದನ್ನು ಕೇಳಿ. ಇವಯ್ಯ ಯಾಕಾದರೂ ಹಿಂಗಾಡ್ತವ್ರೋ? ದೂರ ಇರುವಂಥವ ನನಗೆ ಹೇಳ್ಬಿಟ್ಟು ಇವರೇ ಹತ್ರ ಬತ್ತಾವ್ರೆ. ನನಗೆ ಹುಚ್ಚಿಡಿಸ್ತಾವ್ರೆ ಇವರು. ಮೊದಲೇ ಏನೇನೋ ಯೋಚನೆ ಬತ್ತಾದೆ ನನಗೆ. ಏನಾಯ್ತಾ ಇದೆ, ಏನು ಮಾಡಬೇಕು, ಯಾಕೆ ಹಿಂಗೆ ಆಯ್ತಾ ಇದೆ ಅಂತಲೇ ಅರ್ಥ ಆಗದೆ ಒದ್ದಾಡ್ತಾ ಇವನಿ ಇಲ್ಲಿ. ಈ ಯಾತನೆ ತಡೆಯೋಕ್ಕಾಗದೆ ಜ್ವರನೇ ಬಂದ್ಬಿಟ್ಟಿತ್ತು ನನಗೆ. ಇವಯ್ಯ ಹಿಂಗೆ ಆಡ್ತಾಯಿದ್ರೆ ಜ್ವರ ಕಡಿಮೆ ಆದಂಗೆ ಅದೇ ನನಗೆ. ಮೈಯೆಲ್ಲ ಬಿಸಿ ಏರಿದಂತಾಗಿ ಕಂಗಾಲಾಗಿ ಹೋದಳು ಪ್ರಾರ್ಥನಾ. ಪದೇ ಪದೇ ಅವನು ತನ್ನನ್ನು ನೋಡುತ್ತಿದ್ದ ನೋಟ, ಅದರಲ್ಲಿನ ಯಾವುದೋ ಅರಿಯದ ಭಾವ, ಅವನ ನಗು ಮುಖ, ತನ್ನ ಮುಖವನ್ನೆಲ್ಲ ಮುದ್ದಾಡಿದ ಅವನ ತುಟಿಗಳ ಸ್ಪರ್ಶ ಎಲ್ಲವೂ ಕಣ್ಮುಂದೆ ಬಂದು ಕಂಗಾಲಾಗಿಸುತ್ತಿತ್ತು ಅವಳನ್ನು. ನೋಡ್ದೆ ತಾನೇ ನಿನ್ನ ಪ್ರಾರ್ಥನಾನ? ಹೇಗಿದ್ದಾರೆ ಅನ್ನಿಸ್ತು ಇವಾಗ? ಬಿಡದೆ ಮತ್ತೊಮ್ಮೆ ಕೇಳಿದ ವಿಜಯ್. ಅವನಿಗಂತೂ ತೀರದ ಕುತೂಹಲ, ಅನುಮಾನ, ಆಶ್ಚರ್ಯ ಎಲ್ಲವೂ ಇದೆ ಶರಶ್ಚಂದ್ರನ ವರ್ತನೆಯ ಬಗ್ಗೆ. ಅನೀಶನು ಕುತೂಹಲದಿಂದ ಶರಶ್ಚಂದ್ರನ ಮುಖವನ್ನೇ ನೋಡುತ್ತಿದ್ದ. ಏನು ಹೇಳ್ತಾನೆ ಈಗ ನೋಡೇ ಬಿಡೋಣ ಎಂದುಕೊಂಡು. ಕರೆಕ್ಷನ್ ಮಾಡ್ಕೋ, ನನ್ನ ಪ್ರಾರ್ಥನಾ ಅಲ್ಲ, ಪ್ರಾರ್ಥನಾ ಅಷ್ಟೇ. ಆ್ಯಂಡ್ ಅವರು ನಿನ್ನ ಪೇಷಂಟು, ಹೇಗಿದ್ದಾರೆ ಅಂತ ನೀನೇ ಹೇಳಬೇಕು. ನನ್ನ ಕೇಳಿದ್ರೆ? ಅವನ ಮೇಲೆ ಸಿಡಿಮಿಡಿಗೊಂಡ ಶರಶ್ಚಂದ್ರ. ಮೊದಲೇ ಈ ಅನುಮಾನದ ಗಿರಾಕಿ, ಮೇಲಿಂದ ವಿಜಿ ಬೇರೆ. ಏನೇನೋ ಹೇಳಿ ಅವನ ಅನುಮಾನ ಜಾಸ್ತಿ ಮಾಡ್ತಿದ್ದಾನೆ. ಕೂಲ್ ಮಗ, ಅವರು ಏನು ಕೇಳಿದ್ರು ಅಂತ ಹಿಂಗಾಡ್ತಾ ಇದೀಯಾ? ನಿಂಗೆ ಇವಾಗ ಅವರು ಹೇಗಿದ್ದಾರೆ ಅಂತ ಅನ್ನಿಸ್ತು ಅಂತ ಕೇಳ್ತಿದ್ದಾರಪ್ಪ.
ಅದೇ ಅದೇ ನಾನು ಹೇಳಿದ್ದು, ನಿಂಗೆ ಹೆಂಗೆ ಅನ್ನಿಸ್ತಾ ಇದ್ದಾರೆ ಈಗ ಅಂತ ಎಂದ ವಿಜಯ್. ಇಬ್ಬರೂ ಬೇಕೆಂದೇ ಅವನನ್ನು ಗೋಳಾಡಿಸುತ್ತಿದ್ದಾರೆ. ಅವನಿಗೂ ಅರ್ಥವಾಯಿತು ಅದು. ಡಾಕ್ಟರ್ ಆದವನು ಪೇಷಂಟ್ ಹೇಗಿದ್ದಾರೆ ಅಂತ ನಮಗೆ ಹೇಳಬೇಕು, ನನ್ನೇ ಕೇಳ್ತಿದ್ದಾನೆ ಈಡಿಯಟ್. ಮೇಲೆದ್ದ ಶರಶ್ಚಂದ್ರ. ಏನಿವಾಗ ಅವರನ್ನು ಡಿಸ್ಚಾರ್ಜ್ ಮಾಡ್ತೀಯಾ ಹೇಗೆ? ನೋಡ್ತೀನಿ ಇರಪ್ಪ ದೊರೆ, ಇನ್ನೊಂದ್ಸಲ ಚೆಕಪ್ ಮಾಡಿ ಹೇಳ್ತೀನಿ. ಒಂದಿನ ಇಲ್ಲೇ ಇದ್ದರೆ ಒಳ್ಳೆಯದಿತ್ತು ಎಂದ ವಿಜಯ್. ಅವಳು ಇಲ್ಲಿರಲು ಒಪ್ಪುವುದು ಕಷ್ಟವೇ ಎನಿಸಿತು ಶರಶ್ಚಂದ್ರನಿಗೆ. ಒಳಗಡೆ ಅವಳು ಮಾಡಿದ ಅವಾಂತರ ನೆನಪಾಯಿತು ಅವನಿಗೆ. ಮುಖದಲ್ಲಿ ತನ್ನಿಂದ ತಾನೇ ಮುಗುಳ್ನಗು ಮೂಡಿತು ಅವನಿಗೆ. ಅವನ ಮುಖವನ್ನೇ ನೋಡುತ್ತಿದ್ದ ಅನೀಶ್ ಗೆಳೆಯನ ಮುಖದಲ್ಲಿನ ಅಪರೂಪದ ನಗು ನೋಡಿ ಆನಂದವಾಯಿತು ಅವನಿಗೆ. ಅದಕ್ಕೆ ಕಾರಣರಾದವರಿಗೆ ಮನದಲ್ಲೇ ಕೃತಜ್ಞತೆ ಅರ್ಪಿಸಿದ ಅವನು. ಏನ್ ಮಗ, ಏನು ಸಮಾಚಾರ, ನಗ್ತಾ ಇದೀಯಾ? ನಮಗೂ ಹೇಳಿದ್ರೆ ನಾವು ಸಂತೋಷ ಪಡ್ತೀವಪ್ಪ. ಗೆಳೆಯನ ಕಾಲೆಳೆದ ಅನಿ. ಎಚ್ಚೆತ್ತ ಶರಶ್ಚಂದ್ರ ಗೆಳೆಯನ ಕಣ್ತಪ್ಪಿಸಿದ. ಎಂಥದ್ದೂ ಇಲ್ಲ ಕಣಪ್ಪ, ನಿನಗೆ ಏನೇನೋ ಕಾಣಿಸ್ತಿದೆ ಎಂದ. ಅದಿರಲಿ, ಎಲ್ಲಿ ಪೇಷಂಟ್? ನಾನು ನೋಡ್ಬಿಡ್ತೀನಿ, ಹೆಂಗೂ ಬಂದಿದ್ದೀನಲ್ಲ, ಆಮೇಲೆ ನೋಡೋಣ ಏನು ಮಾಡಬೇಕು ಅಂತ. ವಿಜಯ್ ಅವರು ಚೆಕಪ್ ಮಾಡಿ ಹೇಳ್ತೀನಿ ಅಂದ್ರಲ್ಲ. ಅವನಿಗೆ ಗೆಳೆಯನ ಮನಸ್ಸನ್ನು ಇಷ್ಟರ ಮಟ್ಟಿಗೆ ಆಕ್ರಮಿಸಿದ ಹುಡುಗಿ ಹೇಗಿದ್ದಾಳೋ ನೋಡಿಯೇ ಬಿಡೋಣ ಎನ್ನುವ ಕುತೂಹಲ. ಏನೂ ಹೇಳದಾದ ಶರಶ್ಚಂದ್ರ, ಓಕೆ ಮಗ ಬಾ, ಆ ವಾರ್ಡಲ್ಲಿದ್ದಾರೆ ಎಂದು ಗೆಳೆಯನನ್ನು ಕರೆದುಕೊಂಡು ನಡೆದ ಪ್ರಾರ್ಥನಾ ಇದ್ದ ವಾರ್ಡತ್ತ. ಮುಖವೆಲ್ಲ ಕೆಂಪಾಗಿ ಹೋಗಿತ್ತು ಅವಳದು. ಮೈಯೆಲ್ಲ ಬಿಸಿಯೇರದಂತಾಗಿ ಸಣ್ಣದಾಗಿ ಕಂಪಿಸಿದಳು ಪ್ರಾರ್ಥನಾ. ಪಾರಿ, ಪಾರಿ, ಏನಾಯ್ತೆ? ಚಳಿ ಆಯ್ತಾಯ್ತಾ? ನಡುಗ್ತಾ ಇದ್ದೀ? ಮತ್ತೆ ಜ್ವರ ಏನಾರ ಬಂದೈತಾ? ಗಾಬರಿಯಿಂದ ಅವಳ ಹಣೆ ಮೇಲೆ ಕೈ ಇಟ್ಟಳು ಮಮತಾ. ಅದೇ ಸಮಯಕ್ಕೆ ಗೆಳೆಯರಿಬ್ಬರೂ ಒಳ ಬಂದಿದ್ದರು. ಯಾಕೆ, ಏನಾಯ್ತು? ಮತ್ತೆ ಜ್ವರ ಏನಾದರೂ ಬಂತಾ? ಗಾಬರಿಯಾದ ಶರಶ್ಚಂದ್ರ ಒಂದೇ ಉಸಿರಿಗೆ ಪ್ರಾರ್ಥನಾಳ ಬಳಿ ಇದ್ದ. ಅವಳ ಹಣೆಗೆ ಕೈ ಹಚ್ಚಿಬಿಟ್ಟಿದ್ದ. ಅನಿಗೆ ಗೆಳೆಯನ ಈ ವರ್ತನೆ ತೀರಾ ಹೊಸದು. ಆದರೂ ಸಂತೋಷವಾಯಿತು ಅವನಿಗೆ. ಅವನ ಅನುಮಾನ ಬಲವಾಯಿತು. ಗೆಳೆಯನ ಮುಖವನ್ನೇ ದಿಟ್ಟಿಸಿ ನಗು ಬೀರಿದ.